ಕುಂಭ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಜನವರಿ ತಿಂಗಳಿನಲ್ಲಿ ಕುಂಭ ರಾಶಿಯವರ ಫಲಿತಾಂಶಗಳು, ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹಗಳ ಒಂದು ಸ್ಥಾನ ಪರಿವರ್ತನೆ ಏನಾದರೂ ಇದೆಯಾ, ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರ, ಇನ್ನು ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಶುಕ್ರ ಜನವರಿ 13ನೇ ತಾರೀಕು ಧನುಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಆಗುತ್ತೆ. ಸೂರ್ಯನು ಕೂಡ ಜನವರಿ 14ನೇ ತಾರೀಕು ಧನುಸು ರಾಶಿಯಿಂದ ಮಕರಕ್ಕೆ ಪ್ರವೇಶ. ಇನ್ನು ಕುಜ ಜನವರಿ 16ನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ. ಇನ್ನು ಬುಧನು ಕೂಡ ಜನವರಿ 17ನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ. ಈ ಗ್ರಹ ಸಂಚಾರದಿಂದ ಕುಂಭ ರಾಶಿಯವರಿಗೆ ಮುಖ್ಯವಾಗಿ ಈ ತಿಂಗಳಿನ ಪ್ರಥಮಾರ್ಧ ಏನಿದೆ, ಜನವರಿ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕಿನ ತನಕ ಲಾಭ ಸ್ಥಾನದಲ್ಲಿ 4 ಗ್ರಹಗಳ ಸಂಚಾರ ನಡೀತಾ ಇರುತ್ತೆ. ಆ ಲಾಭ ಸ್ಥಾನದ ಮೇಲೆ ವಕ್ರಿ ಗುರುವಿನ ದೃಷ್ಟಿನೂ ಕೂಡ ಇರುತ್ತೆ, ಶನಿಯ ದೃಷ್ಟಿನೂ ಕೂಡ ಇರುತ್ತೆ. ಅಂದ್ರೆ 6 ಗ್ರಹಗಳ ಇನ್ಫ್ಲೂಯೆನ್ಸ್ ಸ್ವಲ್ಪ ಲಾಭ ಸ್ಥಾನದ ಮೇಲೆ ಇರುತ್ತೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಜಾಸ್ತಿ. ಅಂದ್ರೆ ಓಡಾಡೋದು, ಫ್ರೆಂಡ್ಸು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಕಾರ್ಯನ ನಿರ್ವಹಿಸ್ತಕ್ಕಂತಹ ಒಂದು ಅವಕಾಶ ಸಿಗ್ತಕ್ಕಂಥದ್ದು. ಈ ಸಮಯದಲ್ಲಿ ಮಿತ್ರರು ಯಾರು, ನಿಜವಾದ ಮಿತ್ರರು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ ಉದ್ಯೋಗದಲ್ಲಿ ಇರ್ತಕ್ಕಂತಹ ಆ ಚಿಕ್ಕ ಪುಟ್ಟ ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಸಹೋದ್ಯೋಗಿಗಳ ಒಂದು ಅವರ ಒಂದು ಸಪೋರ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೇನೆ ಈ ನನಗೆ ಬರ್ಬೇಕಾಗಿರೋ ಅಮೌಂಟ್ ಬರ್ತಾನೆ ಇಲ್ವಲ್ಲ, ಅಥವಾ ನನಗೆ ಬರ್ಬೇಕಿತ್ತು ಅಮೌಂಟ್, ಈ ವಿಚಾರದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಮುಂದೆ ಹೋಗೋದಕ್ಕೆ ಸಹಾಯ ಸಿಗ್ತಾ ಹೋಗುತ್ತೆ. ಅಂದ್ರೆ ಬರ್ತಕ್ಕಂತಹ ಅಮೌಂಟ್ ಕೂಡ ನಿಮಗೆ ಬರುವ ಲಕ್ಷಣಗಳು, ಸ್ವಲ್ಪ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರೆಲ್ಲ ವ್ಯಾಪಾರ ಅಂತ ನೀವೆಲ್ಲ ಓಡಾಡ್ತಾ ಇದ್ದೀರಾ, ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಏರ್ಪಡ್ತಾ ಹೋಗುತ್ತೆ. ಅಂದ್ರೆ ಹಿಂದೆ ಮುಂದೆ ಆಗ್ತಕ್ಕಂಥದ್ದು, ಇದಾ ಅಥವಾ ಅದ, ಆ ಬಿಸ್ನೆಸ್ ಅಥವಾ ಈ ಬಿಸ್ನೆಸ್, ಇದು ಸ್ವಲ್ಪ ಇಲ್ಲಿ ನಿಮಗೆ ಸ್ವಲ್ಪ ಒಂದು ಕನ್ಫ್ಯೂಷನ್ ಅನ್ನೋದು ನಿಮಗೆ ಏರ್ಪಾಟ ಆಗ್ತಾ ಹೋಗುತ್ತೆ. ಹಾಗೇನೆ ಮುಖ್ಯವಾಗಿ ಈ ಒಂದು ಏನೆಲ್ಲ ನೀವು ಸಂತಾನದ ಒಂದು ವಿಚಾರದಲ್ಲಿ ನೀವು ಪ್ರಯತ್ನಗಳನ್ನ ನೀವು ಇಷ್ಟು ದಿನ ಪಟ್ಟಿದ್ರಿ, ಸಂತಾನಕ್ಕೋಸ್ಕರ ನೀವೆಲ್ಲ ಏನ್ ಕಷ್ಟಪಟ್ಟಿರ್ತೀರಾ, ಆ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಬೆಳವಣಿಗೆ, ಅಂದ್ಕೊಂಡಿರ್ತಕ್ಕಂತಹ ವರ ಸಿಗ್ತಕ್ಕಂಥದ್ದು, ಮದುವೆಗೆ ಸ್ವಲ್ಪ ಸಿದ್ಧತೆಗಳು ಏನಾದರೂ ಮಾಡ್ಕೊಳ್ತಕ್ಕಂತಹ ಲಕ್ಷಣಗಳು, ಇದೆಲ್ಲನೂ ಕೂಡ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಒಳ್ಳೆಯ ಒಂದು ಸಂತಾನ ಕೂಡ ಈ ಸಮಯದಲ್ಲಿ ನಿಮಗೆ ನಿಮ್ಮ ಮನೆಗೆ ಬರ್ತಕ್ಕಂತಹ ಸಾಧ್ಯತೆ, ಹೊಸ ವ್ಯಕ್ತಿ ಆಗಮನ ಕೂಡ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಅಂದ್ರೆ ಮೊದಲ 2 ವಾರಗಳು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಫಲಿತಾಂಶಗಳು ನಿಮಗೆ ಸಿಗ್ತಾ ಇದ್ರು ಕೂಡ ವ್ಯಾಪಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ನಾನು ಇದು ಮಾಡ್ಬೇಕಾ, ಅದನ್ನ ಮಾಡ್ಬೇಕಾ, ಸ್ವಲ್ಪ ಈ ಸಮಯದಲ್ಲಿ ಸ್ವಲ್ಪ ನೋಡ್ಕೊಂಡು ಮುಂದುವರಿಬೇಕು, ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆಗಳು ಇರುತ್ತೆ. ಸ್ವಲ್ಪ ಬರ್ಬೇಕಾಗಿರೋ ಹಣ ಕೂಡ ನಿಮಗೆ ಬರೋದಕ್ಕೆ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಆದ್ರೆ ಈ ದ್ವಿತೀಯಾರ್ಧ ಏನಿದೆ, ಜನವರಿ 15ನೇ ತಾರೀಕಿನಿಂದ ಜನವರಿ 31, ಇದು ಸ್ವಲ್ಪ ಗಂಡ ಅಥವಾ ಹೆಂಡತಿಯ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು, ಹಾಗೇನೆ ಸ್ವಲ್ಪ ಗಂಡ ಹೆಂಡತಿರಲ್ಲಿ ಸ್ವಲ್ಪ ಮನಸ್ಪರ್ಧೆಗಳಾಗಿರ್ಬೋದು, ಅಥವಾ ಅನುಮಾನಗಳು ಉಟ್ಕೊಳ್ತಕ್ಕಂಥದ್ದಾಗಿರ್ಬೋದು, ಈ ತರ ಜಾಸ್ತಿ ಒಂದು ಹೊಸ ಬಯಕೆಗಳು ಉಟ್ಕೊಳ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಜಾಸ್ತಿ ಪ್ರಯಾಣಗಳು, ಜಾಸ್ತಿ ಖರ್ಚುಗಳು, ಹಾಗೇನೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ದ್ವಿತೀಯಾರ್ಧದಲ್ಲಿ ಕಂಡು ಬರ್ತಾ ಇರುತ್ತೆ. ಜನವರಿ 15ನೇ ತಾರೀಕಿನ ನಂತರ ಈ ತರ ಸಿಚುಯೇಷನ್, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೇನೆ ಮೋಜು ಮಸ್ತಿ ಅಂತಂದು ಹೇಳ್ಬಿಟ್ಟು ಜಾಸ್ತಿ ಖರ್ಚುಗಳು ಮಾಡುವ ಒಂದು ಸಾಧ್ಯತೆಗಳು ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ವಿಹಾರಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಏನಾದ್ರು ಒಂದು ಪಿಕ್ನಿಕ್ ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು, ಈ ತರ ಖರ್ಚುಗಳು ಬೆಳೀತಾ ಹೋಗುತ್ತೆ. ಹಾಗೇನೆ ಆರೋಗ್ಯದ ವಿಚಾರದಲ್ಲೂ ಕೂಡ ಕಫ, ಜ್ವರ, ಕೋಲ್ಡ್ ರಿಲೇಟೆಡ್, ಈ ತರ ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಈ ಒಂದು ದ್ವಿತೀಯಾರ್ಧದಲ್ಲಿ ಜಾಸ್ತಿ ಈ ಒಂದು ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ. ಅಂದ್ರೆ ಮೊದಲ 2 ವಾರಗಳು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಅಂದ್ರೆ ವಾತಾವರಣ ಕೂಡ ನಿಮ್ಗೆ ಆಗಲೇ ಗೊತ್ತಾಗ್ತಾ ಇರುತ್ತೆ, ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣನೇ ನಿಮ್ಗೆ ಇರುತ್ತೆ. ಆದ್ರೆ ದ್ವಿತೀಯಾರ್ಧ ಏನಿದೆ, ಈ 2ನೇ ವಾರದ ನಂತರ 3ನೇ ವಾರ ಕಮಿಂಗ್ ಏನ್ ಬರ್ತಾ ಇದೆ, 3ನೇ ವಾರದಿಂದ ಸ್ವಲ್ಪ ಮತ್ತೆ ಚಿಕ್ಕ ಪುಟ್ಟ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅನಾನುಕೂಲತೆ, ಆರೋಗ್ಯದ ವಿಚಾರದಲ್ಲಿ. ಸಪ್ತಮಾಧಿಪತಿ 12ನೇ ಮನೆಗೆ ಬರ್ತಾರೆ, ಸಪ್ತಮ ಸ್ಥಾನದಲ್ಲಿ ಕೇತು. ಆರೋಗ್ಯದ ವಿಚಾರದಲ್ಲಿ, ಗಂಡ ಅಥವಾ ಹೆಂಡತಿ ಆರೋಗ್ಯದ ವಿಚಾರದಲ್ಲಿ ತುಂಬಾ ಜಾಗ್ರತೆ ಇರಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಅವ್ರ ಮುಖಾಂತರ ಖರ್ಚುಗಳು ಆಗ್ತಕ್ಕಂತಹ ಸಾಧ್ಯತೆನೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ತರ ಸಿಚುಯೇಷನ್ ಸ್ವಲ್ಪ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ
ಇರುತ್ತೆ. ಮೊದಲ 15 ದಿನಗಳು ಸ್ವಲ್ಪ ಚೆನ್ನಾಗಿರುತ್ತೆ. ಈ ಕುಂಭರಾಶಿಯವರು ನೋಡಿ, ವಿಷ್ಣು ಆರಾಧನೆ ಎಷ್ಟು ಮಾಡ್ತಿರೋ, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಎಷ್ಟು ನೀವು ಕೇಳ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಹಾಗೇನೆ ತ್ರಯೋದಶಿ ತಿಥಿ ದಿನದಂದು ಈ ಒಂದು ಈಶ್ವರನಿಗೆ ಅಥವಾ ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ನೀವು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಪ್ರದೋಷ ಕಾಲದಲ್ಲಿ. ಹಾಗೆ ಪ್ರತಿನಿತ್ಯ ಎಳ್ಳು ಬತ್ತಿ ಶಿವನ ದೇವಸ್ಥಾನದಲ್ಲಿ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ. ಈ ಪರಿಹಾರಗಳನ್ನ ಮಾಡ್ಕೊಂತ ಹೋದ್ರೆ ಖಂಡಿತ ಮತ್ತಷ್ಟು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಇಲ್ಲದೇ ಸ್ವಲ್ಪ ಪಾಸಿಟಿವ್ ಕಡೆ ಹೋಗುತ್ತೆ. ಹಾಗೇನೆ ಮುಖ್ಯವಾಗಿ ನೋಡಿ, ಒಂದು ಚಿಕ್ಕ ಕಿವಿ ಮಾತು, ಇದು ಗೋಚಾರದಲ್ಲಿ ಇರ್ತಕ್ಕಂತಹ ಒಂದು ಫಲಿತಾಂಶಗಳು, ಪರಿಹಾರಗಳು. ನಮ್ಮ ಜನ್ಮ ಜಾತಕ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶವನ್ನು ತೋರಿಸ್ತಾ ಹೋಗುತ್ತೆ. ಜನ್ಮ ಜಾತಕ ತುಂಬಾ ಮುಖ್ಯ. ಜಾತಕದಲ್ಲಿ ಇರ್ತಕ್ಕಂತಹ ಬದಲಾವಣೆಗಳು, ಅಲ್ಲಿ ಆಗ್ತಕ್ಕಂತಹ ಗ್ರಹ ಸ್ಥಾನಗಳು ಅಥವಾ ದಶಾಭುಕ್ತಿಗಳು ನಾವು ನೋಡ್ಕೋಬೇಕಾಗಿರುತ್ತೆ. ನಾವು ಹುಟ್ಟಿರೋ ಸಮಯ ಚೆನ್ನಾಗಿಲ್ಲ, ನಾವು ಭೂಮಿಗೆ ಬಂದಿರ್ತಕ್ಕಂಥ ಸಮಯದಲ್ಲಿ ಜಾತಕ ಚಕ್ರದಲ್ಲಿ ಸ್ವಲ್ಪ ಸಾಕಷ್ಟು ದೋಷಗಳು ಇದೆ ಅಂದ್ರೆ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ನಾವು ಕಷ್ಟ ಪಟ್ಕೊಂತ ಅನಾನುಕೂಲತೆಯಿಂದನೇ ಹೋಗ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಆಮೇಲೆ ಒಬ್ಬೊಬ್ಬರ ಜಾತಕದಲ್ಲೂ ಕೂಡ ಒಂದು ಜಾತಕ ರೀತ್ಯ ಒಂದೇ ಒಂದು ಗ್ರಹ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಆ ಗ್ರಹ ಯಾವುದು, ಆ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನ ನಾವು ಮಾಡ್ಕೊಂತ ಹೋದ್ರೇನೆ ಈ ಸಾಕಷ್ಟು ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ನಾವು ಕಾರ್ಮಿಕ್ ಅಂತ ನಾವು ಕರಿತೀವಿ. ಆಮೇಲೆ ಇನ್ನೊಂದು ನಿಮಗೆ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದಶಾಭುಕ್ತಿ ಚೆನ್ನಾಗಿಲ್ಲದ ಇರ್ತಕ್ಕಂತಹ ಸಮಯದಲ್ಲಿ, ದಶಾಭುಕ್ತಿ ಚೆನ್ನಾಗಿಲ್ಲ, ಆ ಸಮಯದಲ್ಲಿ ನಮಗೆ ಒಳ್ಳೆ ಗೈಡೆನ್ಸ್ ಕೂಡ ಸಿಗೋದಿಲ್ಲ. ಅದು ಜ್ಯೋತಿಷ್ಯ ಆಗಿರ್ಬೋದು, ಅಥವಾ ಉದ್ಯೋಗದಲ್ಲಿ ಆಗಿರ್ಬೋದು, ಆರ್ಥಿಕ ವಿಚಾರದಲ್ಲಿ ಆಗಿರ್ಬೋದು, ವ್ಯಾಪಾರದಲ್ಲಿ ಆಗಿರ್ಬೋದು, ಏನಾದ್ರೂ ಒಂದು ನಷ್ಟನ ನಾವು ನೋಡ್ಲೇಬೇಕಾಗುತ್ತೆ. ಸೊ ಜಾತಕ ಏನು ದಶಾಭುಕ್ತಿಗೆ ಅನುಸಾರವಾಗಿ ನಾವೇ ಸ್ವತಃ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋದ್ರೇನೆ ಆ ನೆಗೆಟಿವಿಟಿ, ಆ ಒಂದು ತೀವ್ರತೆ, ಆ ಒಂದು ಋಣಾತ್ಮಕ ಏನು ನಾವು ನೋವನ್ನ ನಾವು ಅನುಭವಿಸ್ತಾ ಇರ್ತೀವಿ, ಆ ತೀವ್ರತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದರ್ವೈಸ್ ನಾವು ಸುಮ್ಮನೆ ಆ ಖರ್ಚುಗಳು ಮಾಡ್ಕೊಳ್ತಾ ಸುಮ್ಮನೆ ಆಡಂಬರದ ವಸ್ತುಗಳು, ಉಂಗುರ ಹಾಕೊಳ್ಳೋದು, ಜಂಪ್ಸ್ಟೋನ್ ಹಾಕೊಳ್ಳೋದು, ಇದನ್ನೆಲ್ಲ ನಾವು ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಸೊ ಜಾತಕಾನುಸಾರವಾಗಿ ಇರ್ತಕ್ಕಂತಹ ದೋಷಗಳು ಮತ್ತು ದಶಾಭುಕ್ತಿಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ನಾವೇ ಕಷ್ಟಪಟ್ಬಿಟ್ಟು ಪರಿಹಾರಗಳನ್ನ ಮಾಡ್ಕೋಬೇಕು. ನಾವು ಹೇಗೆ 5 ಬೇಳು ನಮ್ಮ ಒಂದು ಬಾಯಲ್ಲಿ ಹೋಗುತ್ತೋ, ನಾವು ಸ್ವತಃ ಊಟ ಮಾಡ್ತೀವೋ ಟೇಸ್ಟ್ ಸಿಗುತ್ತೆ. ಬೇರೆಯವ್ರು ತಿನ್ಸೋದಕ್ಕೂ ನಾವು ಊಟ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಮ್ಮ ಜಾತಕಾನುಸಾರವಾಗಿ ನಾವೇ ಪರಿಹಾರಗಳು, ದೋಷಕ್ಕೆ ಇರ್ತಕ್ಕಂತಹ ಪರಿಹಾರಗಳನ್ನ ನಾವೇ ಕಷ್ಟಪಟ್ಬಿಟ್ಟು ಮಾಡ್ಕೊಂತ ಹೋದಂತೆಲ್ಲ ನಮಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಅದರ್ವೈಸ್ ನಾವು ಮತ್ತೆ ನೆಗೆಟಿವಿಟಿನೇ, ಮತ್ತೆ ಖರ್ಚುಗಳು, ಸುಮ್ಮನೆ ಅನಾವಶ್ಯಕವಾಗಿರ್ತಕ್ಕಂತಹ ಒಂದು, ಅದು ಕೂಡ ಜಾತಕ, ಅದನ್ನ ನಾವು ಕರ್ಮ ಅಂತ ಕರಿತೀವಿ. ತಲೆ ನಿಲ್ಲೋದಿಲ್ಲ ಕೆಲವರಿಗೆಲ್ಲ. ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಆ ಪೂಜೆ ಮಾಡೋಣ, ಅಥವಾ ಆ ಬಿಸ್ನೆಸ್ ಮಾಡೋಣ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಇದನ್ನೆಲ್ಲನೂ ನಮ್ಮ ಒಂದು ಗ್ರಹ ಸ್ಥಿತಿಗಳೇ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ನಮಗೆ ಜಾತಕ ತುಂಬಾ ಮುಖ್ಯ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡ್ತಾ ಇಲ್ಲ ಯಾರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.